ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತಿನ ವಿಡಿಯೋ ಒಂದು ವಿಶೇಷವಾದ ಮಾಸ್ಕನ್ನು ನಿಮಗೋಸ್ಕರ ತಂದಿದ್ದೀನಿ. ಸೊ ಎಷ್ಟು ನಾನು ಮೊಡವೆಗಳ ಬಗ್ಗೆ ವಿಡಿಯೋ ಈಗಾಗಲೇ ಮಾಡಿದ್ದೀನಿ. ಎಷ್ಟೇ ಮಾಡಿದ್ರೂ ನನಗೆ ಮತ್ತೆ ಬರೋ ಅಂತಹ ಕಮೆಂಟ್ ಅಂತಂದರೆ, ಮೇಡಮ್ ಮೊಡವೆಗಳಿಗೆ ಯಾವುದಾದ್ರೂ ಒಂದೊಳ್ಳೆ ಸಜೆಷನ್ ಕೊಡಿ ಅಥವಾ ಸಲಹೆ ಕೊಡಿ ಅಂತ ಹೇಳಿ ತುಂಬ ಕಮೆಂಟ್ಸ್ ಬರ್ತಾನೆ ಇರುತ್ತೆ ನನಗೆ. ಸೊ ಅದಕ್ಕೋಸ್ಕರನೇ ನಾನು ಹೆಚ್ಚಾಗಿ ಮೊಡವೆಗಳ ಬಗ್ಗೆ ಜಾಸ್ತಿಯಾಗಿ ವಿಡಿಯೋಸನ್ನು ಒಂದಾದ್ಮೇಲೆ ಒಂದನ್ನು ಹಾಕ್ತಾನೇ ಇದ್ದೀನಿ. ಸೊ ಯಾಕೆ ನೀವು ಈಗಾಗಲೇ ಎಷ್ಟೊಂದು ಸಲ ಮೊಡವೆಗಳ ಬಗ್ಗೆ ಮಾಸ್ಕ್ ಆಗಿರ್ಬೋದು ಅಥವಾ ಪ್ರೊಸೀಜರ್ಗಳಾಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು ಎಲ್ಲವನ್ನ ಹಾಕಿದ್ದೀರಾ, ಮತ್ತೆ ಯಾಕೆ ಅದೇನೇ ಮೇಡಮ್ ಅಂತ ಕೇಳ್ಬೋದು. ಸೊ ಎಲ್ರಿಗೂ ಎಲ್ಲ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಎಲ್ಲರ ಸ್ಕಿನ್ ಟೈಪು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ತೋರಿಸುವಂತಹ ಒಂದು ವಿಧಾನ ಕೆಲವಷ್ಟು ಜನರಿಗೆ ಖಂಡಿತ ಉಪಯೋಗ ಆಗದೇ ಇರ್ಬೋದು. ಸೊ ಅಂಥವ್ರಿಗೆ ಬೇರೆ ವಿಧಾನಗಳನ್ನು ಸಜೆಸ್ಟ್ ಮಾಡೋದ್ರ ಮೂಲಕ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕಷ್ಟೇ ನಾನು ಬೇರೆ ರೀತಿಯಾದ ಈ ಪಿಂಪಲ್ಸಿಗೆ ರಿಲೇಟೆಡ್ ಆದ ಅಥವಾ ಆ್ಯಕ್ನೆಗೆ ರಿಲೇಟೆಡ್ ಆದ ಒಂದು ವಿಡಿಯೋಸನ್ನು ಪದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಮಾಸ್ಕ್ ಬಗ್ಗೆ ಹೇಳಬೇಕು ಅಂತಂದರೆ, ಆ್ಯಕ್ನೆ ಇರೋರು ಖಂಡಿತ ಇದನ್ನು ಆಗಾಗ ಮಾಡ್ತಾ ಇರಿ. ಯಾಕೆ ಅಂತಂದರೆ ತುಂಬಾ ಒಳ್ಳೆಯ ರಿಸಲ್ಟ್ ಇದೆ ಇದರಿಂದ. ನಿಮ್ಮ ಒಂದು ಮೊಡವೆ ಹೋಗೋದ್ರ ಜೊತೆಗೆ ನಿಮ್ಮ ಮುಖವನ್ನು ತುಂಬಾ ಬ್ರೈಟ್ ಆಗಿಸುತ್ತೆ. ಮತ್ತು ನಿಮ್ಮ ಓಪನ್ ಪೋರ್ಸ್ ಸಮಸ್ಯೆ ಏನಿರುತ್ತೆ, ಮೊಡವೆಗಳ ಜೊತೆಗೇ ಓಪನ್ ಪೋರ್ಸ್ನ ಸಮಸ್ಯೆ ಸಹ ತುಂಬ ಜನಕ್ಕೆ ಇರುತ್ತೆ. ಸೊ ಅದನ್ನು ಸಹ ಓಪನ್ ಪೋರ್ಸನ್ನು ಸಹ ಶ್ರಿಂಕ್ ಮಾಡಿ ನಿಮ್ಮ ಒಂದು ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಸೊ ಟೈಟ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಮುಖವನ್ನು ತುಂಬ ಗ್ಲೋ ಆಗಿಸುತ್ತೆ. ಅದರ ಜೊತೆಗೆ ತುಂಬ ಯಂಗ್ ಆಗಿ ಕಾಣೋ ಹಾಗೆ ಇದು ಮಾಡುತ್ತೆ ಅಂತಲೇ ಹೇಳ್ಬೋದು. ತಡ ಯಾಕೆ ಅಲ್ವಾ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಇದಕ್ಕೆ ನಮಗೆ ಬೇಕಾಗಿರುವಂತಹ ಈ ಒಂದು ಮಾತ್ರೆ ಹೆಸರು ಡಿಸ್ಪರಿನ್ ಅಂತ ಹೇಳಿ. ದಯವಿಟ್ಟು ಡಿಸ್ಪರಿನ್ನೇ ತಗೊಳ್ಳಿ, ಇನ್ಯಾವುದೇ ರೀತಿಯ ಮಾತ್ರೆಯನ್ನು ತಗೋಬೇಡಿ. ಇದು ಜನರಲ್ ಆಗಿ ನಾವು ತಲೆನೋವಿಗೆ ತಗೊಳ್ಳುವಂತಹ ಮಾತ್ರೆ. ಇದನ್ನು ಮೆಡಿಕಲ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ಡಿಸ್ಪರಿನ್ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೆಸರನ್ನು ಸಹ ಹಾಕಿರ್ತೀನಿ. ಸೊ ಆ ಒಂದು ಮಾತ್ರೆಯನ್ನು ತಗೊಂಡು ಈ ರೀತಿ ಪುಡಿ ಮಾಡಿ ಒಂದು ಚಿಕ್ಕ ಬೌಲಿಗೆ ತಗೊಳ್ಳಿ. ಒಂದು ಸಲಿಗೆ ಒಂದು ಮಾತ್ರೆ ಸಾಕಾಗುತ್ತೆ. ಸೊ ಇದಕ್ಕೆ ನಾನು ಇದರ ಜೊತೆಗೆ ಇದನ್ನು ಕಲಸೋದಕ್ಕೆ ಬೇಕಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಅದು ಪೂರ್ತಿಯಾಗಿ ಬಬಲ್ಸ್ ಬರುತ್ತೆ, ನೋಡ್ತಾ ಇರ್ಬೋದು. ನಿಂಬೆಹಣ್ಣನ್ನು ಹಾಕಿ ಕಲಸಿದ್ರೆ ತುಂಬ ಬಬಲ್ಸ್ ಬರುತ್ತೆ. ಸೊ ಅದನ್ನು ತೆಗೆದು ನಾವು ಮುಖಕ್ಕೆ ಹಚ್ಕೋಬೇಕು. ನೋಡಿ, ಬಬಲ್ಸ್ ಬಂದಿದೆ ಪೂರ್ತಿ. ಈಗ ನಾನು ಆ ಒಂದು ಮಿಶ್ರಣವನ್ನು ತೆಗೆದು ಮುಖಕ್ಕೆ ಪೂರ್ತಿಯಾಗಿ ಹಚ್ಚಿದ್ದೀನಿ. ಸೊ ಇದು ತುಂಬಾ ಬೇಗ ಒಣಗೋಗುತ್ತೆ. ವಿತಿನ್ 5 ಮಿನಿಟ್ಸಲ್ಲಿ ಒಣಗೋಗುತ್ತಿದ್ದು. ಸೊ ಪೂರ್ತಿಯಾಗಿ ಒಣಗೋವರೆಗೂ ಮುಖದ ಮೇಲೆ ಇಟ್ಕೊಳ್ಳಿ. ಇದೇನು ಮಾಡುತ್ತೆ ಅಂತಂದರೆ, ನಮ್ಮ ಮುಖದ ಆಳದವರೆಗೆ ಹೋಗಿ ಮುಖದ ಒಳಗೆ ಇರುವಂತಹ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಅಥವಾ ಕೊಳೆ ಆಗಿರ್ಬೋದು ಅದೆಲ್ಲವನ್ನು ತೆಗೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ 5 ನಿಮಿಷ ಇದನ್ನು ಇಟ್ಕೊಂಡ್ರೆ ಸಾಕು. ಮುಖದ ಮೇಲೆ ನೋಡಿ ಒಣಗ್ತಾ ಬರ್ತಾ ಇದೆ, ಆಲ್ಮೋಸ್ಟ್ ಒಣಗಿದೆ. ಸೊ ಈಗ ನಾನು ಇದನ್ನು ವಾಶ್ ಮಾಡಿ ಬರ್ತೀನಿ. ಸೊ ವಾಶ್ ಮಾಡಿದ್ಮೇಲೆ ನಮ್ಮ ಮುಖ ತುಂಬಾ ಕ್ಲೀನ್ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಸೊ ಆಳದಲ್ಲಿರುವ ಡಸ್ಟನ್ನು ತುಂಬ ಚೆನ್ನಾಗಿ ತೆಗೆಯೋದ್ರ ಮೂಲಕ ಇದು ನಮ್ಮ ಮುಖದಲ್ಲಿರುವ ಮೊಡವೆಯನ್ನು ಒಣಗಿಸೋದಕ್ಕೆ ಮತ್ತು ಮೊಡವೆ ಕಲೆಗಳು ಹೋಗೋದಕ್ಕೆ, ಸಣ್ಣ ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅದರ ಜೊತೆಗೇ ನಮ್ಮ ಸ್ಕಿನ್ನನ್ನು ಪೋರ್ಸನ್ನು ರೆಡ್ಯೂಸ್ ಮಾಡಿ, ಪೋರ್ಸನ್ನು ಶ್ರಿಂಕ್ ಮಾಡಿ, ಅದರ ಜೊತೆಗೆ ನಮ್ಮ ಸ್ಕಿನ್ನನ್ನು ಟೈಟನ್ ಮಾಡುತ್ತೆ. ಸೊ ಹಾಗಾಗಿ ತುಂಬಾ ಮುಖಕ್ಕೆ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ನೀವು ಇದನ್ನು ವಾರಕ್ಕೆ 2 ಸಲ ಮಾಡ್ಬೋದು. ಖಂಡಿತವಾಗ್ಲೂ ನಿಮಗೆ ಸ್ಕಿನ್ನಲ್ಲಿ ಇರಿಟೇಷನ್ ಇದೆ ಅಥವಾ ಏನಾದರೂ ಗಾಯ ಆಗಿದೆ ಅಂತಂದರೆ ಮಾಡಬೇಡಿ ದಯವಿಟ್ಟು. ಅಥವಾ ವಾರಕ್ಕೆ ತುಂಬ ಸಲ ಮಾಡ್ತೀವಿ ಅನ್ನೋದನ್ನು ಸಹ ಬಿಟ್ಬಿಡಿ, ಮಾಡೋದಕ್ಕೆ ಹೋಗಬೇಡಿ ತುಂಬ ಸಲನೂ. ಸೊ ಇದೊಂದು ಮ್ಯಾಜಿಕಲ್ ಆಗಿರುವಂತಹ ಮಾಸ್ಕ್ ಅಂತಲೇ ಹೇಳಬೇಕು. ಖಂಡಿತ ನೀವು ಸಹ ಇದರ ಉಪಯೋಗವನ್ನು ಪಡ್ಕೊಳ್ಳಿ, ನೀವು ಸಹ ಮಾಡಿ ನೋಡಿ. ನಿಮಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತಂದರೆ ನೀವು ಡಿಸ್ಪರಿನ್ ಟ್ಯಾಬ್ಲೆಟನ್ನು ನೀರಲ್ಲಿ ಸಹ ಕರಗಿಸ್ಬಿಟ್ಟು ಹಚ್ಕೋಬೋದು. ಮತ್ತು ತುಂಬ ಸೆನ್ಸಿಟಿವ್ ಇರೋರು ನಿಂಬೆಹಣ್ಣನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತಂದರೆ ಇನ್ನೂ ತುಂಬಾ ಒಳ್ಳೊಳ್ಳೆ ವಿಡಿಯೋಸು ಬರೋದ್ರಲ್ಲಿ ಇದೆ. ಅದ್ರ ಜೊತೆಗೆ
ಜೊತೆಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ನನ್ನ ಜೊತೆ ನೀವು ಕನೆಕ್ಟ್ ಆಗ್ಬೋದು. ಎರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಷ್ಟನ್ನು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಎಟ್ ಹೋಮ್, ಬಿ ಸೇಫ್, ಬಾಯ್.